ನಮಸ್ತೆ ಫ್ರೆಂಡ್ಸ್. ಇಲ್ಲೇನು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ಏನಂದರೆ ನಮ್ಮದು SA ಫ್ಯಾನು ನೋಡ್ತಾ ಇದ್ದೀರಾ. ಸೊ ಇದು ಬಂದುಬಿಟ್ಟು ಏನಂತಂದರೆ ಇಲ್ಲಿ ನಮಗೆ ಇವಾಗ ಒಂದು ಆಫ್ ಸೀಸನ್ ಇರೋದ್ರಿಂದ ಏನಂದರೆ ಮೋಟ್ರನ್ನ ನಾವು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗೆ ಒಪ್ಪಿಸಿದ್ದೀವಿ ಓವರ್ಲಿಂಗ್ ಸಲುವಾಗಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಕಡೆ ನಮ್ದು ಏನಿದೆ ಅಲ್ಲೇ ಬೆಡ್ಡಲ್ಲಿ ಏನಂತಂದರೆ ಒಂದು ಕಡೆ ನೀರು ನಿಂತಿದೆ, ಒಂದು ಕಡೆ ಬಗ್ಯಾಸ್ ಇದೆ. ಅಂದರೆ ಇದು ಮೋಟ್ರ್ ಕಡೆ ಇರೋದೆಲ್ಲ ಬಗ್ಯಾಸ್ ನಿಂತಿದೆ. ಸೊ ಇದನ್ನು ಇಲ್ಲಿ ಏನಂತಂದರೆ ಇದಕ್ಕೆ ಬೆಡ್ ಒಳಗಡೆ ನಾವೇನಂದರೆ ಒಂದು ಕಾಂಕ್ರೀಟ್ ಫಿಲ್ಲಪ್ ಮಾಡಬೇಕು ಅಥವಾ ಏನು ಮಾಡಬಾರ್ದು ಅಂತಕ್ಕಂಥ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನಮ್ಮದು ಕೆಲವೊಂದಿಷ್ಟು ಏನಂದರೆ ನಮ್ಮದು ಆಪ್ರೇಟರ್ಗಳಿದ್ದಾರೆ ಮತ್ತು ಅವರು ಸಿವಿಲ್ ಏನಪ್ಪ ಅಂತಂದ್ರೆ ವರ್ಕರು ಇದ್ದಾರೆ ಇಲ್ಲಿ. ಸೊ ಏನು ತಗೋಣ, ಇದಕ್ಕೆ ಹೆಂಗೆ ಏನು ಮಾಡ್ಬೇಕು ಇದಕ್ಕೆ? ಈಗ ನೀರು ನಿಂತಾವ ಏನು ಮಾಡ್ಬೇಕು ಇದಕ್ಕೆ? ನೀರು ತೆಗಿಬೇಕು ಮತ್ತೇನು ಹೋಲ್ ಹಾಕ್ಬೇಕು ಇದಕ್ಕೆ? ತಡಿ, ಹೋಲ್ ಬೇಡತಿ. ಆಯ್ತು, ಓಕೆ. ನೀ ಏನತಿ ಇದನ್ನು ಹೋಲ್ ಬೇಡತಿ, ಮತ್ತೇನು ಮಾಡ್ಬೇಕತಿ? ಅದನ್ನು ಕಾಂಕ್ರೀಟ್ ಹಾಕ್ಬೇಕತಿ, ಮಾಲ್ ಹಾಕ್ಬೇಕು. ಹೌದಾ? ಈಗ ಮತ್ತು ನಿಂದೇನಪ್ಪ? ಏನಾಕೈತಿ? ಓಕೆ, ವಾಟರ್ ಬಿ ನಿಂತ್ಕೊಳ್ಳಲ್ರಿ. ಬೆಡ್ ಕಾಂಕ್ರೀಟ್ ಹಾಕೋದು ಬೆಟ್ರ್ ಅಂತೇಳಿ ನಾವು ಹೇಳ್ತೇವೆ ಸರ್. ಯಾಕ ಬಗ್ಯಾಸ್ ಬಟ್ ವಾಟರ್ ನಿಂತ್ಕೋದ್ರಿಂದ ಇದು ಜಂಗ್ ಹತ್ತು ಮೂವ್ಮೆಂಟ್ ಇರ್ತದೆ ಸರ್, ಪೊಸಿಷನ್ ಇರುತ್ತೆ ಸರ್. ಅದ್ರ ಸರಿ ನಾವು ಬೆಡ್ ಹಾಕೋಬೋದು. ಓಕೆ, ಬೆಡ್ ಹಾಕೋದು ಯಾಕಂದ್ರೆ ಬಟ್ ನೀರು ನಿಂದ್ರಲ್ಲ ಸರ್, ನೀರು ಹೊರಗೆ ಹೋಗ್ಬಿಡ್ತಾರೆ ಸರ್. ಓಕೆ, ಓಕೆ. ಇವ್ರೇನಂತ ಇದ್ರಪ್ಪ ಅಂತಂದ್ರೆ ಒಂದು ಹೋಲ್ ಹಾಕಿರೈತು, ನೀರು ಹೊರಡೆ ಹೋಗ್ತಾವ, ಮತ್ತು ಬೆಡ್ ಹಾಕೋದ್ರಿಂದ ಬಂದ್ರೆ ಸ್ವಲ್ಪ ಜಂಗ್ ಹತ್ತದ ಕಡಿಮೆ ಆಗೈತೆ, ಅಂದ್ರೆ ರಸ್ಟ್ ಹಿಡಿಯೋದು ಕಡಿಮೆ ಆಗುತ್ತೆ. ಏನಾಗುತ್ತಪ್ಪ ಇದು? ಅದೇ ಸರ್ ಬೆಟ್ರ್. ಈಗ ಅವ್ರ ಮಾಲ್ ಹಾಕಲ್ಲ ಅಂದ್ರೆ ಸರ್ ಹೋಲ್ ಹಾಕ್ಬಿಡೋದು ಸರ್. ಅದಕ್ಕಿಂತ ಈಗ ಎಮರ್ಜೆನ್ಸಿ ನಮಗೆ ಹೋಲ್ ಹಾಕ್ಬಿಟ್ರೆ ಚಲೋ. ಈ ಎಮರ್ಜೆನ್ಸಿ ಒಂದು ಹೋಲ್ ಹಾಕ್ಬಿಟ್ಟು ಇದು ತೆಗೆದ್ಬಿಟ್ಟು ಚಲೋ ಆಗೈತಿ. ಬಟ್ ಅದನ್ನ ಎದಕ್ಕೆ ಕಾಂಕ್ರೀಟ್ ಎದಕ್ಕೆ ಹಾಕ್ಬೇಕು ಒಳಗಡೆ? ಈಗ ನೀವು ಬೇರೆ ಕಡೆ ಹಾಕಿದ್ರು ನೋಡಿದ್ವೋ ಇಲ್ವೋ? ನಾ ಬೇರೆ ಕಡೆ ಹಾಕಿದ್ದು ನೋಡಿಲ್ಲ. ಬೇರೆ ಕಡೆ ಹಾಕಿದ್ದೆಲ್ಲ ನೋಡಿಲ್ಲ ಸರ್. ಬಟ್ ಇದಕ್ಕೆ ಹಾಕಬೇಕು ಏನು ಹಾಕಬಾರ್ದು ಒಳಗಡೆ ಕಾಂಕ್ರೀಟ್? ಬೇರೆ ಕಡೆ ಎಲ್ಲ ಹೋಲ್ ಹಾಕಿ ಸರ್, ಹೊರಗಡೆ ನೀವು ಆಟೋ. ಬಟ್ ಏನಂತಂದರೆ ಇಲ್ಲಿ ನಾವು ಒಂದು ಅಬ್ಸರ್ವೇಷನ್ ಮಾಡ್ಬೇಕಂತಂದ್ರೆ, ಇವಾಗ ನೋಡಿ, ಯಾವುದೇ ಒಂದು ಬೆಡ್ ಇರಲಿ, ಅದು ಮೋಟರ್ದಾಗಿರಲಿ, ಫ್ಯಾನ್ದಾಗಿರಲಿ ಅಥವಾ ಫಿಡ್ ಪಂಪ್ದಾಗಿರಲಿ, ಏನೋ ಒಂದು ಇರಲಿ, ನಿಮ್ಗೆ ಅಕಸ್ಮಾತಾಗಿ ಅಲೈನ್ಮೆಂಟ್ ಮಾಡುವಂತಹ ಒಂದು ಬೆಡ್ ಬೋಲ್ಟ್ ಏನು ಬರುತ್ತಲ್ಲ, ಈ ಫ್ರೇಮ್ ಹೊರಗಡೆ ಇತ್ತು ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಇದು ಏನಂತಂದರೆ ಇಲ್ಲಿ ಒಳಗಡೆ ನೀರು ನಿಂತ್ಕೊಂಡಿದೆ, ನಮಗೇನಿದೆ ಹೋಲು ನೋಡಿ, ಇದೇನಿದೆಲ್ಲ ಹೋಲೆಲ್ಲ ಹೊರಗಡೆ ಇದೆ. ಅಂದರೆ ಇಲ್ಲಿ ನಮಗೆ ಕಾಂಕ್ರೀಟ್ ಹಾಕೋಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಅಂದರೆ ನಿಮಗೆ ಒಂದು ಸತಿ ಮೇಂಟೆನೆನ್ಸ್ ಆ್ಯಕ್ಟಿವಿಟೀಸ್ ಬಂದಾಗ ಯಾವುದೇ ರೀತಿಯಾದಂಥ ಬೋಲ್ಟ್ಗಳೇನಾಗುತ್ತೆ, ಅದು ಕಾಂಕ್ರೀಟ್ ಒಳಗಡೆ ಇರೋದಿಲ್ಲ, ಹೊರಗಡೆ ಇರುತ್ತೆ. ನೀವು ಯಾವ ಬೇಕಾದ್ರೆ ತೆಗಿಬೋದು, ಯಾವ ಬೇಕಾದ್ರೆ ಹಾಕೋಬೋದು ಅದನ್ನು. ಸೊ ಇನ್ನೊಂದು ಏನಂತಂದರೆ, ಕಾಂಕ್ರೀಟ್ ಹಾಕೋದ್ರಿಂದ ಏನಾಗುತ್ತೆ, ಇದು ಬೆಡ್ ಏನಂತಂದರೆ ತನ್ನ ಸ್ಟ್ರೆಂಗ್ತನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳುತ್ತೆ ಇಲ್ಲಿ. ಆ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಒಂದು ಮೋಟ್ರ್ ಫೌಂಡೇಶನ್ ಆಗಲಿ ಇದೇನಾಗುತ್ತೆ ಅಂದರೆ ವೈಬ್ರೇಷನ್ ಕಡಿಮೆ ಆಗುತ್ತೆ ಅಲ್ಲಿ. ಎಷ್ಟು ನೀವು ಒಂದು ಮೋಟ್ರ್ ಬೆಡ್ಡದ ಫೌಂಡೇಶನ್ ನೀವು ಕಾಂಕ್ರೀಟ್ ಹಾಕಿ ಅದನ್ನು ಎಷ್ಟು ಮಜಬೂತ್ ಮಾಡ್ತಿರಲ್ಲ, ಅಷ್ಟು ನಿಮಗೆ ಫ್ಯಾನ್ ಏನೊಂದು ವೈಬ್ರೇಷನ್ ಇರ್ತಲ್ಲ, ಅದು ಟ್ರಾನ್ಸ್ಫರ್ ಆಗೋದು ನಿಮ್ಗೆ ಕಡಿಮೆ ಆಗ್ಬಿಡುತ್ತೆ ಇಲ್ಲಿ. ಅಂದರೆ ಮೋಟ್ರ್ ಸ್ಟೇಬಲ್ ಆಗಿರುತ್ತೆ ಅಲ್ಲಿ. ಯಾವುದೇ ರೀತಿಯಾದಂಥ ಒಂದು ಲೋಡ್ ತೊಗೊಂಡು ಈ ಒಂದು ಫೌಂಡೇಶನ್ನ ವೈಬ್ರೇಷನ್ ಮುಖಾಂತರ ಅದು ನಮಗೆ ಒಂದು ಟ್ರಾನ್ಸ್ಫರ್ ಮಾಡೋಕ್ಕೆ ಬಿಡೋದಿಲ್ಲ ಅದು. ಸೊ ಆದಷ್ಟು ಏನಂತಂದರೆ ಈ ಒಂದು ಗಮನದಲ್ಲಿರಲಿ ಎಲ್ರಿಗೂ. ಯಾವಾಗಲೂ ನಮಗೆ ಬೆಡ್ಡನ್ನು ಕೊಟ್ಟಾಗ ಅದ್ರ ಹೋಲ್ ಏನಾದರೂ ಹೊರಗಡೆ ಇತ್ತು ಅಂದರೆ ಅದನ್ನು ಕಾಂಕ್ರೀಟ್ ಮಾಡೋದು ಉತ್ತಮ. ಕಾಂಕ್ರೀಟ್ ಮಾಡಲೇಬೇಕು. ಅದನ್ನು ಮಾಡಿದ್ರೆ ನಿಮ್ಗೆ ಏನಂತಂದರೆ ಒಂದು ಮೋಟ್ರ್ ಏನಂದರೆ ಒಂದು ವೈಬ್ರೇಷನ್ ಆಗೋದು ಚಾನ್ಸಸ್ ತುಂಬಾ ಕಡಿಮೆ ಆಗಿಬಿಡುತ್ತೆ ಅಲ್ಲಿ. ಮತ್ತು ಅಲೈನ್ಮೆಂಟ್ ರೀಡಿಂಗ್ ಕೂಡ ಏನಪ್ಪ ಅಂದ್ರೆ ಅಕ್ಯುರೇಟಾಗಿ ಬರುತ್ತೆ ನಿಮ್ಮಲ್ಲಿ. ಏನೇ ಆಗಲಿ, ಈ ಫೌಂಡೇಶನ್ ಏನಾಗುತ್ತೆ ತುಂಬಾ ಏನಾಗುತ್ತೆ ಒಂದು ಸ್ಟ್ರೆಂತ್ ತೊಗೊಳತ್ತಲ್ಲಿ. ಅದಕ್ಕೇನಂದರೆ ಇಮಿಡಿಯೇಟಾಗಿ ಇದನ್ನು ಏನು ಮಾಡ್ಬೇಕಂದ್ರೆ, ನೀರೆಲ್ಲ ಹೊರಗಡೆ ತೆಗೆದು ಇದು ಬಗ್ಯಾಸ್ ಎಲ್ಲ ಹೊರಗಡೆ ತೆಗೆದುಬಿಟ್ಟು ಇದನ್ನು ಕಾಂಕ್ರೀಟ್ ಮಾಡಿಸ್ಕೊಂಬಿಡಿ. ಸರಿನಾ? ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಇದ್ರ ಬಗ್ಗೆ ಏನಂತಂದರೆ, ನೆಕ್ಸ್ಟ್ ಟೈಮ್ ಎಲ್ಲೇ ನೀವು ನೋಡಿದ್ರು ಕೂಡ ಯಾವುದೇ ಪ್ಲಾಂಟಲ್ಲಿ ವರ್ಕ್ ಮಾಡಿ ಅದನ್ನು ನೀವು ಇದನ್ನು ಗಮನ ತೊಗೊಳ್ಳೇಬೇಕು ಇದನ್ನು. ಓಕೆ, ಥ್ಯಾಂಕ್ ಯು.